ABD ಮತ್ತೆ ವಿರಾಟ್ ಕೊಹ್ಲಿ ಅವರಿಬ್ರು ಒಟ್ಟಿಗೆ ಆಡೋ ಟೈಮ್ ನಲ್ಲಿ ಅದೊಂದು ಬೇರೆ ಲೆವೆಲ್ ನ ಒಂದು ಕಾಂಬಿನೇಷನ್ ಕಾಣಿಸ್ತಾ ಇರ್ತಿತ್ತು. ಅವರಿಬ್ಬರ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ ಆ ಗ್ರೌಂಡ್ ಅಲ್ಲಿ ಮಾತ್ರ ಕ್ರಿಕೆಟ್ ಡಿಸ್ಕಷನ್ ಮಾಡ್ತಾರೆ. ಹೊರಗಡೆ ಬಂದಾಗ ಏನೋ ಗೊತ್ತಿಲ್ಲ, ಇಬ್ರು ಬಿಸ್ಕೆಟ್ ಅನ್ಕೊಂಡೆ ಕರ್ಕೊಂಡು ಓಡಾಡ್ತಾ ಇರ್ತಾರೆ. ಅದು ಏನೋ ಅರ್ಥ ಗೊತ್ತಿಲ್ಲ ಅವ್ರಿಗೆ. ಬಟ್ ಆ ಕ್ರಿಕೆಟಿಂಗ್ ಪ್ರೊಫೆಷನಲಿಸಮ್ ಅಂದ್ರೆ ಇಬ್ರು ಟಾಪ್ ನಾಚ್ ಇದಾರೆ. ಹೆಂಗಂದ್ರೆ ABD ವಿಲಿಯರ್ಸ್ ಸ್ವಲ್ಪ ಗಿಫ್ಟೆಡ್ ಅಂತ ಹೇಳ್ಬೋದು, ಅವ್ರು ಆಡ್ತಾ ಇದ್ದ ರೀತಿ ಎಲ್ಲ. ಬಟ್ ವಿರಾಟ್ ಕೊಹ್ಲಿ ಟೋಟಲ್ ಹಾರ್ಡ್ ವರ್ಕ್. ABD ಹಾರ್ಡ್ ವರ್ಕ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸ್ವಲ್ಪ ಗಾಡ್ ಗಿಫ್ಟ್ ಇದೆ ABD ವಿಲಿಯರ್ಸ್. ಹೊಡಿತಾ ಇದ್ದಂತ ರೀತಿ, ಅವ್ರಿಗಿದ್ದಂತ ಫೀಲ್ಡಿಂಗ್ ಮೇಲೆ ಎಜೈಲ್ ಆಗಿರುವಂತದ್ದು, ಅವ್ರು ಸಡನ್ ಆಗಿ ಎಲ್ಲರ ಶಾಟ್ ನ ಕ್ರಿಯೇಟ್ ಮಾಡ್ತಾರೆ. ಭಯಂಕರ ಕೋಆರ್ಡಿನೇಷನ್ ಇದೆ ಅವ್ರ ಬ್ರೈನ್ ಹ್ಯಾಂಡ್ ನಡುವೆ. ಅವರು ನ್ಯಾಚುರಲ್ ಆಗಿ, ಯಾಕಂದ್ರೆ ಅವರೆಲ್ಲ ಸ್ಪೋರ್ಟ್ ಆಡ್ತಾರೆ. ವಿರಾಟ್ ಕೊಹ್ಲಿ ಹಂಗಲ್ಲ, ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಒಂದು ಮ್ಯಾಚ್ ರನ್ ಬಂದಿಲ್ಲ ಅಂತಂದ್ರು, ದುಬೈ ಈಟಲ್ ನಂಗೆ ಜ್ಞಾಪಕ ಇದೆ, ರನ್ ಬಂದಿಲ್ಲ ಅಂದ ತಕ್ಷಣ ನೆಕ್ಸ್ಟ್ ಡೇ ಇಮಿಡಿಯೇಟ್ ಮತ್ತೆ ಎಲ್ಲಿ ವರ್ಕ್ ಮಾಡ್ಬೇಕಿತ್ತು ಒಬ್ಬರೇ ಹೋಗೋರು. ಫುಲ್ ಟೀಮ್ಗೆ ಆಫ್ ಇರೋದು, ಅವ್ರೊಬ್ಬರೇ ಹೋಗೋರು ಪ್ರಾಕ್ಟೀಸ್ ಮಾಡೋದಕ್ಕೆ. ಆ ತರ ಕಷ್ಟಪಡೋ ನಾನು ನೋಡಿದೀನಿ ವಿರಾಟ್ ಅವ್ರನ್ನ. ಬಟ್ ABD ವಿಲಿಯರ್ಸ್ ಅವ್ರಿಗೆ ಗೊತ್ತು ಟೂರ್ನಮೆಂಟ್ ಕಿಂತ ಏನ್ ಪ್ರಿಪರೇಷನ್ ಮಾಡ್ಬೇಕಿತ್ತು ಅದನ್ನ ಕ್ಯಾರಿ ಮಾಡ್ತಾ ಇದ್ರು ಅಷ್ಟೇ. ಬಟ್ ಮೆಂಟಲಿ ಇಬ್ರು ಬಹಳ ಸ್ಟ್ರಾಂಗ್ ಇದ್ರು. ಎವ್ರಿ ಬಿಗ್ ಗೇಮ್, CSK ಗೇಮ್ ಆಡಕ್ ಹೋಗ್ತಾ ಇದೀವಿ ಅಥವಾ ಯಾವ್ದೋ ಒಂದು ಬಿಗ್ ಟೀಮ್ ಮುಂಬೈ ಇಂಡಿಯನ್ಸ್ ಆಡ್ತಾ ಇದೀವಿ ಅಂದ್ರೆ ಮ್ಯಾಚ್ ಗಿನ ಮುಂಚೆ ಟೀಮ್ ಮೀಟಿಂಗ್ ಅಲ್ಲಿ ಅಡ್ರೆಸ್ ಮಾಡೋರು, ಆ ಕಾನ್ಫಿಡೆನ್ಸ್ ಕೊಡುವಂತ ಒಂದು ಸ್ಪೀಚ್, ಮೋಟಿವೇಶನ್ ಸ್ಪೀಚ್ ಕೊಡೋರು. ABD ವಿಲಿಯರ್ಸ್ CSK ಅಗೇನ್ಸ್ಟ್ ಇನ್ನೂ ಕೊಡ್ತಾರೆ, ಜ್ಞಾಪಕ ಇದೆ. ಅವ್ರ ಆ ಮ್ಯಾಚ್ ರನ್ ಹೊಡಿಯಲ್ಲ, ವಿರಾಟ್ ಕೊಹ್ಲಿ 90 ಹೊಡೆದು ಮ್ಯಾಚ್ ಗೆಲ್ಲಿಸ್ತಾರ. ಅವ್ರು ಹೇಳೋದು ಯೆಲ್ಲೋ ಜರ್ಸಿ ಅಷ್ಟೇ, ಇದು ಯಾರು ಏನ್ ಮ್ಯಾನ್ ಟು ಮ್ಯಾನ್ ನೋಡ್ಕೊಳ್ಳೋ ಇದು ಮಾಡ್ಬಿಡಿ, ವಿ ಆರ್ ದ ಬೆಸ್ಟ್ ಅಂತ ಒಂದು 10 ನಿಮಿಷ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಟ್ಟರು. ಆ ಮ್ಯಾಚ್ 30ರಿಂದ ಗೆಲ್ತೀವಿ CSK ಮೇಲೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.